ಭೈರತಿ ಲಮಣಿ ನಂತರ ಬಿಜೆಪಿಯ ಮತ್ತೊಬ್ಬ ಶಾಸಕರಿಗೆ ಸಂಕಷ್ಟ. ಆ ಶಾಸಕರ ವಿರುದ್ಧ ಬಿ ರಿಪೋರ್ಟ್ ತಿರಸ್ಕಾರ. ಮರು ತನಿಖೆಗೆ ಸಿಐಡಿಗೆ ಆದೇಶ. ರಾಜ್ಯ ಬಿಜೆಪಿಗೆ ಬಿಗ್ ಶಾಕ್. ಭೈರತಿ ಬಸವರಾಜ್ ಮತ್ತು ಚಂದ್ರು ಲಮಣಿ ನಂತರ ರಾಜ್ಯ ಬಿಜೆಪಿಯ ಮತ್ತೋರ್ವ ಶಾಸಕರಿಗೆ ಭಾರಿ ಸಂಕಷ್ಟ ಎದುರಾಗಿದೆ. ಆ ಶಾಸಕರ ಪರ ಸಲ್ಲಿಸಲಾಗಿದ್ದ ಬಿ ರಿಪೋರ್ಟ್ ಅನ್ನ ಕೋರ್ಟ್ ತಿರಸ್ಕರಿಸಿದೆ. ಹೀಗಾಗಿ ಮರು ತನಿಖೆಗೆ ಸಿಐಡಿಗೆ ಆದೇಶ ಸಿಕ್ಕಿದೆ. ಇದರಿಂದ ರಾಜ್ಯ ಬಿಜೆಪಿಗೆ ಬಿಗ್ ಶಾಕ್ ಎದುರಾದಂತಾಗಿದೆ. ಹಾಗಾದ್ರೆ ಏನಿದು ಪ್ರಕರಣ? ಸಂಕಷ್ಟಕ್ಕೆ ಸಿಲುಕಿರುವ ಆ ಬಿಜೆಪಿ ಶಾಸಕರಾದ್ರೂ ಯಾರು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೇ ಕಡಿಮೆ ಸೀಟು. 2023ರಲ್ಲಿ ರಿಸಲ್ಟ್ ಬಂದಾಗ ಬಿಜೆಪಿ ಬಳಿ ಕೇವಲ 66 ಎಂಎಲ್ಎಗಳಿದ್ರು. ಆದ್ರೆ ಆನಂತರ ಯತ್ನಾಳ್, ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿತ್ತು. ಇದರಿಂದ ಬಿಜೆಪಿಯ ಸಂಖ್ಯಾಬಲ ಮತ್ತಷ್ಟು ಕುಸಿತ ಕಂಡಿತ್ತು. ಆನಂತರ ಬೈ ಎಲೆಕ್ಷನ್ ನಲ್ಲಿ ಶಿಗ್ಗಾವಿಯನ್ನ ಬಿಜೆಪಿ ಕಳೆದುಕೊಳ್ತು. ಇದರಿಂದ ಬಿಜೆಪಿ ಸಂಖ್ಯಾಬಲ 62ಕ್ಕೆ ಕುಸಿದಿತ್ತು. ಇದೀಗ ಶಾಸಕ ಭೈರತಿ ಬಸವರಾಜ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರೆ, ಅತ್ತ ಶಾಸಕ ಚಂದ್ರು ಲಮಣಿ ಲಂಚ ಪ್ರಕರಣದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ರಾಜ್ಯ ಬಿಜೆಪಿಯ ಮತ್ತೋರ್ವ ಶಾಸಕರಿಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಅವರು ಕೂಡ ಬಂಧನವಾಗುವ ಸಾಧ್ಯತೆ ಹೆಚ್ಚಿದೆ. ಹಾಗಾದ್ರೆ ಯಾರು ಆ ಶಾಸಕರು ಅಂದ್ರ? ಅವರು ಬೇರ್ಯಾರು ಅಲ್ಲ, ಬೆಂಗಳೂರಿನ RR ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ. ಹೌದು ವೀಕ್ಷಕರೇ, ಬಿಜೆಪಿ ಶಾಸಕ ಮುನಿರತ್ನ ಅವರ ವಿರುದ್ಧದ ಹನಿ ಟ್ರಾಪ್ ಪ್ರಕರಣದಲ್ಲಿ ಸಲ್ಲಿಕೆಯಾಗಿದ್ದ ಬಿ ರಿಪೋರ್ಟ್ ತಿರಸ್ಕರಿಸಿರುವ ಜನಪ್ರತಿನಿಧಿಗಳ ನ್ಯಾಯಾಲಯ ಮರು ತನಿಖೆ ನಡೆಸುವಂತೆ ಸಿಐಡಿ ಎಸ್ಐಟಿಗೆ ಆದೇಶಿಸಿದೆ. ನಿಮ್ಗೆ ಗೊತ್ತಿರಲಿ, ಜೆಡಿಎಸ್ ಮುಖಂಡ ಲಗ್ಗೆರೆ ನಾರಾಯಣಸ್ವಾಮಿ ಪತ್ನಿ ಮಂಜುಳಾ ಅವರ ಖಾಸಗಿ ಹನಿ ಟ್ರಾಪ್ ಮಾಡಲು ಸಂಚು ರೂಪಿಸಿದ್ದ ಆರೋಪ ಸಂಬಂಧ ಶಾಸಕ ಮುನಿರತ್ನ ವಿರುದ್ಧದ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಬಿ ರಿಪೋರ್ಟ್ ಸಲ್ಲಿಸಿದ್ರು. ಬಿ ರಿಪೋರ್ಟ್ ಪ್ರಶ್ನಿಸಿ ದೂರುದಾರ ನಾರಾಯಣಸ್ವಾಮಿ ಸಲ್ಲಿಸಿದ್ದ ಪ್ರತಿಭಟನಾ ಅರ್ಜಿ ಪುರಸ್ಕರಿಸಿರುವ ನ್ಯಾಯಾಲಯವು ಬಿ ರಿಪೋರ್ಟ್ ರದ್ದುಗೊಳಿಸಿದೆ. ಜೊತೆಗೆ ಪ್ರಕರಣದ ಮುಂದುವರೆದ ತನಿಖೆ ನಡೆಸುವಂತೆ ಸೂಚಿಸಿದ್ದು, ವಿಚಾರಣೆಯನ್ನ ಮಾರ್ಚ್ 30ಕ್ಕೆ ಮುಂದೂಡಿದೆ. ಇನ್ನ ಲಗ್ಗೆರೆ ನಾರಾಯಣಸ್ವಾಮಿ ಪರ ವಾದ ಮಂಡಿಸಿದ್ದ ಹಿರಿಯ ವಕೀಲ CH ಹನುಮಂತರಾಯ ಅವರು ಆರೋಪಿಯು ಕೃತ್ಯ ಎಸಗಿರುವುದಕ್ಕೆ ಹಾಗೂ ಸಂಚು ರೂಪಿಸಿರುವುದಕ್ಕೆ ಧ್ವನಿ ಮುದ್ರಣ ಸೇರಿ ಸಾಕ್ಷ್ಯಾಧಾರಗಳನ್ನು ದೂರುದಾರರು ಸಲ್ಲಿಸಿದ್ರು. ಆದ್ರೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ದೋಷಾರೋಪ ಪಟ್ಟಿ ಸಲ್ಲಿಸುವ ಬದಲಿಗೆ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ದೂರಿಗೆ ಸಂಬಂಧಪಟ್ಟ ಸಾಕ್ಷ್ಯಗಳ ಹೇಳಿಕೆ ನಂಬಲು ಅರ್ಹವಲ್ಲ ಅಂತ ಹೇಳಿದ್ದಾರೆ. ಇದು ತನಿಖಾಧಿಕಾರಿಯ ವ್ಯಾಪ್ತಿ ಮೀರಿದ ದೋಷಪೂರಿತ ಅಭಿಪ್ರಾಯವಾಗಿದೆ. ಈ ನಿಟ್ಟಿನಲ್ಲಿ ಬಿ ರಿಪೋರ್ಟ್ ತಿರಸ್ಕರಿಸಬೇಕು ಅಂತ ನ್ಯಾಯಾಲಯವನ್ನ ಕೋರಿದ್ರು. ಅಷ್ಟಕ್ಕೂ ಏನಿದು ಪ್ರಕರಣ? ನನ್ನ ಮತ್ತು ನನ್ನ ಪತ್ನಿ ಮಂಜುಳಾ ತೇಜೋವಧಿಗೆ ಶಾಸಕ ಮುನಿರತ್ನ ಹನಿ ಟ್ರಾಪ್ ಸಂಚು ರೂಪಿಸಿದ್ದಾರೆ. ಪತ್ನಿಯ ಕೊಲೆಗೆ ಷಡ್ಯಂತ್ರವನ್ನು ಮಾಡಿದ್ದು ಸುಪಾರಿ ನೀಡಿದ್ದಾರೆ ಅಂತ ಆರೋಪಿಸಿ 2024ರ ಡಿಸೆಂಬರ್ನಲ್ಲಿ ನಾರಾಯಣಸ್ವಾಮಿ ನಂದಿನಿ ಲೇಔಟ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಆ ದೂರಿನ ಅನ್ವಯ ಮುನಿರತ್ನ ಅವರ ವಿರುದ್ಧ ವಿವಿಧ ಆರೋಪಗಳ ಅನ್ವಯ ದಾಖಲಾಗಿದ್ದ ಪ್ರಕರಣದ ತನಿಖೆ ಸಿಐಡಿ ಎಸ್ಐಟಿಗೆ ವರ್ಗಾವಣೆಯಾಗಿತ್ತು. ತನಿಖಾಧಿಕಾರಿಗಳು ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಸಿದ್ರು. ಇದಕ್ಕೆ ಪ್ರತಿಯಾಗಿ ನಾರಾಯಣಸ್ವಾಮಿ ಪ್ರತಿಭಟನಾ ಅರ್ಜಿ ಸಲ್ಲಿಸಿದ್ರು. ಹೀಗಾಗಿ ಬಿ ರಿಪೋರ್ಟ್ ತಿರಸ್ಕರಿಸಿರುವ ಜನಪ್ರತಿನಿಧಿಗಳ ನ್ಯಾಯಾಲಯ ಮರು ತನಿಖೆ ನಡೆಸುವಂತೆ ಸಿಐಡಿ ಎಸ್ಐಟಿಗೆ ಆದೇಶಿಸಿದೆ. ಹಾಗಾದ್ರೆ ಈ ಪ್ರಕರಣ ಶಾಸಕ ಮುನಿರತ್ನ ಅವರಿಗೆ ಕಾನೂನು ಸಂಕಷ್ಟವನ್ನ ತಂದೊಡ್ಡುತ್ತಾ? ಸರ್ಕಾರವನ್ನ ಕಟ್ಟಿ ಹಾಕಲು ಯತ್ನಿಸುತ್ತಿರುವ ವಿಪಕ್ಷ ಬಿಜೆಪಿಗೆ ಭಾರಿ ಹಿನ್ನಡೆಯಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.